2028 ಒಳಗಡೆ ಭಾರತೀಯ ಅಂತರಿಕ್ಷ ನಿಲ್ದಾಣ ಸ್ಥಾಪಿಸೋದಕ್ಕೆ ಕೇಂದ್ರ ಸರ್ಕಾರ ಯೋಜನೆ ರೂಪಿಸಿದೆ. ಅನುಮೋದನೆಗೆ ಚಂದ್ರಯಾನ್ 4 ಕೊಟ್ಟಿದೆ. ಇದೇ ವೇಳೆ ಶುಕ್ರನಲ್ಲಿ ಸಂಶೋಧನೆ ನಡೆಸೋದಕ್ಕೆ ವೀನಸ್ ಆರ್ಬಿಟರ್ ಮಿಷನ್ಗೂ ಒಪ್ಪಿಗೆ ಕೊಟ್ಟಿದೆ. ದೆಹಲಿಯಲ್ಲಿ ದೇಶದಲ್ಲಿ ಮತ್ತೊಂದು ಮಂಕಿ ಪಾಕ್ಸ್ ಕೇಸು ಕೇರಳದ ಮಲಪ್ಪುರಂನಲ್ಲಿ ಯುಎಇಯಿಂದ ಹಿಂತಿರುಗಿದ 38 ವರ್ಷದ ವ್ಯಕ್ತಿಯಲ್ಲಿ ಬಂದಿದೆ. ಸೋಂಕು ಕಾಣಿಸಿದೆ. ಇದು ಎರಡನೇ ಪ್ರಕರಣ, ಎರಡೂ ಕೇರಳದಲ್ಲೇ ಆಗಿದೆ. ಮೈಸೂರು ದಸರಾ ಗಜಪಡೆಗೆ ಮರದ ಅಂಬಾರಿ ಹೊರಡಿಸುವ ತಾಲೀಮೆಲ್ಲ ಆರಂಭ ಆಗಿದೆ. ಅಭಿಮನ್ಯು ಎತ್ಕೊಂಡು ಓಡಾಡ್ತಿದ್ದಾರೆ ಅದನ್ನು. ಈ ಮಧ್ಯೆ ಈ ಬಾರಿ ಅದ್ದೂರಿ ದಸರಾ ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಅದ್ದೂರಿ ಹಗರಣ ಆಗದೇ ಇರಲಿಪ್ಪ ಅಂತ ವಿಪಕ್ಷ ನಾಯಕ ಅಶೋಕ್ ಹಾರೈಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮುಂದಿನ ಶನಿವಾರದಿಂದ 3 ದಿನಗಳ ಕಾಲ ಅಮೆರಿಕ ಪ್ರವಾಸ ಮಾಡ್ತಾರೆ. ಭೇಟಿಗೆ ನಾನು ಕಾಯ್ತಾ ಇದ್ದೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ. ಹೌದಾ? ಅಲ್ಲ, ಪುಟಿನ್ ಕಾಯ್ತಾರೆ, ಇವರು ಕಾಯ್ತಾರೆ. ಕಮಲಾ ಹ್ಯಾರಿಸ್ ಅವರೇನು ಮಾಡ್ತಾರೋ ಏನೋ. ತಮಿಳುನಾಡಿನ DCM ಆಗಿ ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ಘೋಷಿಸುವಂತೆ ವರದಿ ಹರಿತಾ ಇದೆ. ಆದರೆ ಅವರು ಹೇಳ್ತಾರೆ ಎಲ್ಲ ಊಹಾಪೋಹಪ್ಪ. ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ ದರ್ಶನ್ ಬಳ್ಳಾರಿ ಜೈಲು ಸೇರಿ ಇವತ್ತು 100 ದಿನ. ಬಳ್ಳಾರಿ ಜೈಲಲ್ಲ, ಜೈಲು ಸೇರಿ 100 ದಿನ. ನಿನ್ನೆ ಅವರು ಪತ್ನಿ ಎಲ್ಲ ಭೇಟಿ ಮಾಡಿದ್ರು. ನಾಳೆ ಅಥವಾ ಮುಂದಿನ ವಾರದೊಳಗಡೆ ಜಾಮೀನು ಅರ್ಜಿ ಹಾಕ್ತಾರಂತೆ. ಶಾಪುರ ನಗರದ ಖಾಸಗಿ ಶಾಲೆಯಲ್ಲಿ ಪರೀಕ್ಷೆ ಬರೆಯುವಾಗಲೇ ವಿದ್ಯಾರ್ಥಿಯೊಬ್ಬರು ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆ. 16 ವರ್ಷದ ಬಾಲಕ ಚೇತನ್ ರಾಥೋಡ್. ಸಾವು ಮೊದಲು ಅವನು ಎದೆ ನೋವು ವಾಂತಿ ನೋವು ಉಂತಿದ್ದಂತೆ. ಮೊದಲು ಶಿಕ್ಷಕರೇ ಸುಮ್ಮನೆ ಬರೀ ಎಕ್ಸಾಮ್ ನಾಂದಿದ್ದಾರಂತೆ. ಸತ್ತೋಗ್ಬಿಟ್ಟಿದ್ದಾನೆ. ಆಮೇಲೆ ಪೋಷಕರಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಅಲ್ಲಿ ಗಣೇಶನ ಮೆರವಣಿಗೆ ವೇಳೆ ಗಲಾಟೆ ನಡೆದಿದೆ. ಬೆಳಗಾವಿ ಗಣೇಶೋತ್ಸವದಲ್ಲಿ ಒಟ್ಟು 4 ಚಾಕು ಇರಿತ 3 ಬಂಧಿಸಲಾಗಿದೆ. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ಬಗ್ಗೆ ಕರ್ನಾಟಕ ಮೂಲದ ಕೆನಡಾ ಸಂಸದ ಚಂದ್ರ ಆರ್ಯ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಯಾವಾಗಲೂ ಅಷ್ಟೇ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾರೆ, ದಾಳಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅವರಾಗಿದ್ದಕ್ಕೆ ಧೈರ್ಯದಿಂದ ಹೇಳಿದ್ದಾರೆ. ಇಂಡಿಯಾಲಿ ಯಾರೂ ಹೇಳೋದೇ ಇಲ್ಲ, ಭಾಳ ಜನ ಹೇಳೋಕ್ಕೆ ಹೋಗಲ್ಲ, ಸವಾಸ ಬೇಡ ಅಂತ. ಇವತ್ತು ವಿಷ್ಣುವರ್ಧನ್ ಅವರ ಜಯಂತಿ. ಅಭಿಮಾನ್ ಸ್ಟುಡಿಯೋ ಬಳಿ ಅಭಿಮಾನಿಗಳು ಜಮಾಯಿಸಿದ್ರು. ಬಾಲಣ್ಣನ ಮಕ್ಕಳು ಆದರೆ ಅಲ್ಲಿ ಪೂಜೆಗೆ ಅವಕಾಶ ಕೊಡಲಿಲ್ಲ. ಕೊನೆಗೆ ಪೊಲೀಸರು ಎಂಟ್ರಿ ಕೊಟ್ಟು ಪೂಜೆಗೆ ಅವಕಾಶ ಮಾಡಿಕೊಟ್ರು. ಎಂಥ ಪರಿಸ್ಥಿತಿ ಲೆಕ್ಕ ಹಾಕ್ಕೊಂಡು